ಬಂದ್ಬಿಟ್ಟು ಮೋದಿಜಿ ಕೆಲಸ ಮಾಡಿರೋದು ಪ್ರತಿ ಹಳ್ಳಿ ಜನಕ್ಕೆ ಗೊತ್ತಾಗಿದೆ ಏನು ಮಾಡಿದ್ದಾರೆ. ಆ ಸಿಂಧೂರ್ದು ಮನೆದು ಇದು ಮಾಡಿದ್ರು ಪಾಕಿಸ್ತಾನದ್ದು, ಅದನ್ನು ಒಳ್ಳೆ ಕೆಲಸ ಮಾಡಿದ್ರು. ಆ ಕೆಲಸ ಯಾವತ್ತಿಗೆ ಯಾರು ಮಾಡಿಲ್ಲ. ಆ ಕೆಲಸಕ್ಕೆ ಬಂದ್ಬಿಟ್ಟು ನೋಡಬೇಕಂದ್ರೆ ಧೈರ್ಯ ಬೇಕಿತ್ತು. ಆ ಧೈರ್ಯ ತೋರಿಸಿದ್ದಾರೆ. ಆ ಧೈರ್ಯಗೆ ಯಾರು ನೋಡೋಕ್ಕಾಗೋದಿಲ್ಲ. ಆ ಬಂದ್ಬಿಟ್ಟು ಗಾಡ್ ಗಿಫ್ಟ್ ಇದೆ ಯಾರಿಗೆ? ಮೋದಿಜಿಗೆ. ಅಲ್ಲಾಕ ಗಿಫ್ಟ್ ಇದೆ. ಆ ಅಲ್ಲಾಕ ಗಿಫ್ಟ್ ಬಂದ್ಬಿಟ್ಟು ಮೋದಿಜಿಗೆ. ಬೇರೆಯವರಿಗೆ ಅಷ್ಟು ಯಾರು ಬುದ್ಧಿಮನಿಲ್ಲ ಇದ್ದಾರೆ, ಇರೋದಿಲ್ಲ ಅಂದ್ಬಿಟ್ಟಿಲ್ಲ. ಆ ಮಾತು ಮಾಡಬೇಕು, ಆ ಥರ ಕೆಲಸ ಮಾಡಬೇಕಂದ್ರೆ ಮೋದಿಜಿ ಥರ ಪುನಃ ಮಿನಿಸ್ಟರ್ ಇದು ಪಿ ಎಮ್ ಬರೋದಿಲ್ಲ. ಇದೇ ಲಾಸ್ಟ್ ಪಿ ಎಮ್. ಮಾತಾಡೋಕ್ಕೆ ಓದಿಗೆ ಎಲ್ಲ ಚೆನ್ನಾಗಿ ಇದಕ್ಕೆ ಮುಂಚೆ ಬರ್ತಾರೆ ಇಲ್ಲ, ದೇವರಿಗೆ ಗೊತ್ತಿದೆ, ಅಲ್ಲಾಹಗೆ ಗೊತ್ತಿದೆ ಬರ್ತಾರೆ. ಅದಕ್ಕೋಸ್ಕರ ನಾವು ಹೇಳ್ಬಿಟ್ಟು ಅಟಲ್ ಬಿಹಾರಿ ವಾಜಪೇಯಿ ಜಿಗೆ ಜೈ ಹೇಳ್ತೀನಿ, ಶ್ರೀ ನರೇಂದ್ರ ಮೋದಿಜಿಗೆ ಜೈ ಹೇಳ್ತೀನಿ. ಆ ಕೆಲಸ ಮಾಡೋಕ್ಕೆ ಅವ್ರಿಗೆಲ್ಲ ಜೈ ಹೇಳಬೇಕು. ಈಗ ಮೆಟ್ರೋ ಬಂದಿದ್ದಾರೆ, ಮೆಟ್ರೋಗೆ ಜೈ, ವಂದೇ ಭಾರತ್ಗೆ ಓಪನ್ ಮಾಡಿ ಬರ್ತಾರೆ. ಈಗ ಜನಗೆಲ್ಲ ಚೆನ್ನಾಗಿ ಕೆಲಸ ಆಗ್ತಿದೆ. ಫಸ್ಟ್ ಹೋಗೋಕ್ಕೆ ಕೆಲಸ ಅವ್ರಿಗೆಲ್ಲ ಫ್ರೀ ಆಗ್ತಿದೆ. ಬಸ್ಸಿಗೆ ಎಲ್ಲ ಫ್ರೀ ಆಗಿಬಿಟ್ಟು ಈಸಿ ಹೋಗೋಕ್ಕೆ ಬರೋಕ್ಕೆ ಕೆಲಸಕ್ಕೆ ಚೆನ್ನಾಗಿ ಆಗ್ತಿದೆ. ಹೋಗ್ತೀವಿ ಸರ್, ಈಗ ಮೋದಿ ಅವರಿಗೆ ನೀವು ಯಾವಾಗಿಂದ ಅಭಿಮಾನಿ, ಮತ್ತು ಮೋದಿ ಅಂದರೆ ಯಾಕೆ ನಿಮ್ಗೆ ತುಂಬ ಇಷ್ಟ ಅಂತ? ಸರ್, ಯಾವಾಗ ಅಂದರೆ ನಾವು ಬಂದುಬಿಟ್ಟು 20 ವರ್ಷ ಅಂದರೆ ಬಿ ಜೆ ಪಿನಲ್ಲೇ ಇದ್ದೀನಿ. ಶ್ರೀ ಕಟ್ಟಾ ಸುಬ್ರಹ್ಮಣ್ಯ ರಾಜುಜಿ ಶಿವಾಜಿನಗರ್ನಲ್ಲಿ ಬಂದರು. ಆವತ್ತಿನಿಂದ ನಾನು ಅವ್ರ ಜೊತೆಯಲ್ಲಿ ಇದ್ದೀನಿ. ಇವತ್ತಂಗ ನಾವು ಅವ್ರ ಜೊತೆಯಲ್ಲಿ ಇದ್ದೀನಿ.